ಹಾಯ್ ಗೈಸ್, ಇದು ಬಂದು 4th ಡೇ ಆಫ್ ವಾಟರ್ ಪ್ರೂಫಿಂಗ್ ವರ್ಕ್. ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ ಹಾಗೆ ನಾವು ಈ ಫ್ಲೋರ್ನ ಗ್ರೈಂಡಿಂಗ್ ಮಾಡಿ ಕ್ರ್ಯಾಕ್ಸ್ಗಳನ್ನೆಲ್ಲ ಫೈಂಡ್ ಔಟ್ ಮಾಡಿ ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕಿ ಫಿಲ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಕೋವಿಂಗ್ ಮಾಡ್ಕೊಂಡ್ವಿ. ಕೋವಿಂಗ್ ಆದಮೇಲೆ ವಾಟರ್ ಜೆಟ್ಟಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಏರ್ ಬ್ಲೋವರಲ್ಲೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಯಾವುದೇ ರೀತಿ ಡಸ್ಟ್ ಪಾರ್ಟಿಕಲ್ ಆಗಲಿ ಅಥವಾ ಕಲ್ಲು ಮಣ್ಣು ಯಾವುದು ಕೂಡ ಇರಬಾರ್ದು ಅಲ್ಲಿ ಫ್ಲೋರಲ್ಲಿ ನಾವು ಕೆಮಿಕಲ್ಸ್ ಅಪ್ಲೈ ಮಾಡಬೇಕಂದ್ರೆ. ಸೊ ಇದು ಫಸ್ಟ್ ಕೋಟಿಂಗೇ ನಾವು B90 ಅನ್ನೋವಂಥ ಕೆಮಿಕಲ್ನ ತೊಗೋತಾ ಇದ್ವಿ. ಇದು ಬಂದು 20 ಲೀಟ್ರ್ ಕ್ಯಾನ್ ಬರುತ್ತೆ. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಪ್ರಕಾರ ನಾವು 20 ಲೀಟ್ರ್ ಕೆಮಿಕಲ್ಗೆ 6 ಲೀಟ್ರು ನೀರನ್ನ ಹಾಕ್ಕೊಂಡು ಅದನ್ನು ಡೈಲ್ಯೂಟ್ ಮಾಡ್ಕೋಬೇಕು. ಇಲ್ಲಿ ನಾವು 10 ಲೀಟರ್ ಕೆಮಿಕಲ್ನ ತೊಗೋತಾ ಇದ್ವಿ. ಅದಕ್ಕೆ 3 ಲೀಟ್ರ್ ನೀರನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಹತ್ರ ಇವಾಗ ಅಂದರೆ 1 ಲೀಟ್ರದ್ದು ಕ್ಯಾನ್ ಇದೆ, ಅದರಲ್ಲಿ 3 ಲೀಟ್ರ್ ಹಾಕ್ಕೊತಾ ಇದ್ದೀನಿ. ಈ 3 ಲೀಟ್ರು ಹಾಕಾದಮೇಲೆ ಮಿಕ್ಸರ್ ಮಿಷಿನ್ ಇದೆ. ಆ ಮಿಕ್ಸರ್ ಮಿಷಿನಲ್ಲಿ ನಾವು ಮಿನಿಮಮ್ ಅಂದರೂ ಒಂದು 5ರಿಂದ 10 ನಿಮಿಷ ನೀಟಾಗಿ ಡೈಲ್ಯೂಟ್ ಮಾಡಬೇಕು. ಅದು ಡೈಲ್ಯೂಟ್ ಆದಮೇಲೆ ನಾವು ಫ್ಲೋರ್ಗೆ ಅಪ್ಲೈ ಮಾಡಬೇಕಾಗುತ್ತೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಅದನ್ನು ಏನಕ್ಕೆ ಡೈಲ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವಾಗ ಫ್ಲೋರಲ್ಲಿ ಬಂದು ಕ್ರ್ಯಾಕರ್ಸ್ಗಳು ನಾವು ಕಾಣಿಸೋವಂಥ ಕ್ರ್ಯಾಕರ್ಸ್ಗಳನ್ನ ನಾವು ಕೆಮಿಕಲ್ ಹಾಕಿ ಫಿಲ್ ಮಾಡಿದ್ದೀವಿ. ಅದು ಓಕೆ. ಸೊ ಮೈನರ್ ಕ್ರ್ಯಾಕರ್ಸ್ಗಳಿರುತ್ತೆ, ಅದು ಬಿಟ್ಟರೆ ಸಣ್ಣ ಪುಟ್ಟ ಹೋಲ್ಗಳಿರುತ್ತೆ. ಅದನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಅವು ಬಂದು ಇನ್ ಫ್ಯೂಚರ್ ದೊಡ್ಡ ಕ್ರ್ಯಾಕ್ ಆಗ್ಬೋದು, ಅಥವಾ ಅದು ದೊಡ್ಡ ಅಂದರೆ ಅಲ್ಲಿ ಸಿಮೆಂಟ್ ಏನಿದೆ ಅದನ್ನೆಲ್ಲ ಅಂದರೆ ಬಿಡಿಸ್ಬಿಡುತ್ತೆ. ಸೊ ಅಲ್ಲಿ ಫಿಲ್ ಮಾಡಿಲ್ಲ ನಾವು ಕೆಮಿಕಲ್ನ ಅಂತ ಅಂದರೆ ಅದು ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ, ಲೀಕೇಜ್ ಜಾಸ್ತಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಕೋಟಲ್ಲಿ ನಾವು ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಫ್ಲೋರ್ಗೆ ಅಪ್ಲೈ ಮಾಡೋದ್ರಿಂದ ಅದು ನೀಟಾಗಿ ಫ್ಲೋರ್ಗೆ ಹಿಡ್ಕೊಳ್ಳುತ್ತೆ, ಸಣ್ಣ ಪುಟ್ಟ ಕ್ರ್ಯಾಕ್ಸ್ಗಳನ್ನೆಲ್ಲ ಬ್ಲಾಕ್ ಮಾಡ್ಕೊಳ್ಳುತ್ತೆ. ಇದೆಲ್ಲ ರೀಸನ್ ಇರುತ್ತೆ. ಹಾಗಾಗಿ ಈ ಕೋಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ, ನಾವು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಂಟಿನ್ಯೂ ನೋಡ್ತಾ ಇರಿ.